ಮುಂದಿನ ಸುದ್ದಿ ನೋಡೋಣ. ಮತ್ತೆ ಮುಸ್ಲಿಂ ಸಮುದಾಯದ ಓಲೈಕೆಗೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಹೇಗೆ ಕೇಳಿದ್ರೆ ರಾಜ್ಯಸಭೆ ಹಾಗೂ ಎಂಎಲ್ಸಿ ಸ್ಥಾನ ನೀಡೋದಕ್ಕೆ ಕಾಂಗ್ರೆಸ್ನಲ್ಲಿ ಚರ್ಚೆ ನಡೀತಾ ಇದೆ. 2 ಸ್ಥಾನಗಳನ್ನು ಮುಸ್ಲಿಂ ಸಮುದಾಯಕ್ಕೆ ನೀಡೋದಕ್ಕೆ ಈಗ ಚರ್ಚೆ ಕಾಂಗ್ರೆಸ್ ಪಾಳೆಯದೊಳಗಡೆ ನಡೀತಾ ಇದೆ ಅನ್ನೋ ವಿಚಾರ. ರಾಜ್ಯಸಭೆಗೆ ಮನ್ಸೂರ್ ಅಲಿ ಖಾನ್ಗೆ ನೀಡುವ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ಎಂಎಲ್ಸಿ ಸ್ಥಾನದಿಂದ ನಿವೃತ್ತಿಯಾಗಲಿರುವ ನಜೀರ್ ಅಹಮದ್ ಈ ಸ್ಥಾನವನ್ನು ಮುಸ್ಲಿಂ ನಾಯಕರಿಗೆ ನೀಡುವ ಬಗ್ಗೆ ಚರ್ಚೆಗಳು ಇದ್ದಾವೆ. ಮೆಹರೋಜ್ ಖಾನ್ ತಮಟಗಾರ ಜೆಇ ಭಾವ ಆಕಾಂಕ್ಷಿಗಳಾಗಿದ್ದಾರೆ. ಅವರಿಗೆ ಈ ಸ್ಥಾನವನ್ನು ನೀಡುವ ತೀರ್ಮಾನ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಮತ್ತೆ ಓಲೈಕೆ ರಾಜಕಾರಣದತ್ತ ಕಾಂಗ್ರೆಸ್ ಹೊರಳಿದೆ ಅನ್ನೋದು ಸದ್ಯಕ್ಕೆ ಆ ರೀತಿಯ ಸಂದರ್ಭ ಏನಿದೆ? ಈಗ ಏನು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ? ರಂಜಿತ್, ಬಹಳ ಪ್ರಮುಖವಾಗಿ ದಾವಣಗೆರೆ ಉಪಚುನಾವಣೆಯ ಫಲಿತಾಂಶಕ್ಕೂ ಮೊದಲೇ ಸಾಕಷ್ಟು ಚರ್ಚೆಗಳಿರ್ತಕ್ಕಂತಹದ್ದು ಮುಸ್ಲಿಂ ಸಮುದಾಯದಲ್ಲಿ ಸಾಕಷ್ಟು ಗೊಂದಲಗಳಾಗಿದ್ದಾವೆ ಅನ್ನುವಂಥದ್ದು ಮತ್ತು ಅವರ ಮನವೊಳಿಕೆ ಮಾಡ್ಬೇಕು ಅನ್ನುವಂಥದ್ದು. ಯಾಕಂದ್ರೆ ದಾವಣಗೆರೆ ಚುನಾವಣೆಯಲ್ಲಿ ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ರು ಅನ್ನುವಂಥದ್ದು ಒಂದಷ್ಟು ಮುಸ್ಲಿಂ ನಾಯಕರ ಮೇಲೆ ಕ್ರಮ ತೆಗೆದುಕೊಂಡಿದ್ದು ಮುಸ್ಲಿಂ ಸಮುದಾಯಕ್ಕೆ ಒಂದಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ. ಆ ನಿಟ್ಟಿನಲ್ಲಿ ಸಮರ್ಥನೆ ಕಾಂಗ್ರೆಸ್ ಪಕ್ಷ ಏನೇ ಮಾಡ್ಕೊಳ್ತಾ ಇದ್ರು ಒಳಗಡೆ ಡ್ಯಾಮೇಜ್ ಆಗಿರೋದಂತೂ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಹಾಗಾಗಿ ಮುಂದೆ ಬರ್ತಕ್ಕಂತಹ ರಾಜ್ಯಸಭಾ ಚುನಾವಣೆ ಹಾಗೂ ಎಂಎಲ್ಸಿ ಚುನಾವಣೆ ಏನಿದೆ, ವಿಧಾನ ಪರಿಷತ್ಗೆ ನಡೀತಕ್ಕಂಥ ಚುನಾವಣೆ, ಅಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನಗಳು ಸಿಗ್ತಾ ಇದಾವೆ. ರಾಜ್ಯಸಭೆಗೆ 3 ಸ್ಥಾನಗಳು ಸಿಗ್ತಾ ಇದ್ರೆ ಇನ್ನು ಉಳಿದಂತೆ 9 ಸ್ಥಾನಗಳು ವಿಧಾನ ಪರಿಷತ್ಗೆ ಸಿಗ್ತಾ ಇದಾವೆ. ಈ ಒಂದು ಸ್ಥಾನಗಳ ಪೈಕಿ 2 ಸ್ಥಾನಗಳಂದ್ರೆ ರಾಜ್ಯಸಭೆಯ 1 ಸ್ಥಾನ ಮತ್ತು ಎಂಎಲ್ಸಿಯ 1 ಸ್ಥಾನವನ್ನ ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕು ಅನ್ನುವಂಥ ಚರ್ಚೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ಶುರುವಾಗಿರ್ತಕ್ಕಂಥದ್ದು. ಈಗಾಗಲೇ ನಜೀರ್ ಅಹಮದ್ ಅವರು ಕಾಂಗ್ರೆಸ್ ಎಂಎಲ್ಸಿ ಆಗಿದ್ದಾರೆ. ಅವರು ಜೂನ್ ತಿಂಗಳಲ್ಲಿ ನಿವೃತ್ತಿಯನ್ನು ಹೊಂದ್ತಾ ಇದ್ರೆ ಅವರ ಬದಲಾಗಿ ಹೊಸಬರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಚರ್ಚೆಗಳು ಶುರುವಾಗಿದ್ದಾವೆ ಮತ್ತು ಬಹುತೇಕವಾಗಿ ಒಂದು ಎಂಎಲ್ಸಿ ಸ್ಥಾನ ಅಂತೂ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ. ರಾಜ್ಯಸಭೆಯ ವಿಚಾರವಾಗಿ ಈಗಾಗಲೇ ಚರ್ಚೆಗಳು ನಡೀತಾ ಇದ್ದಾವೆ. ಮನ್ಸೂರ್ ಅಲಿ ಖಾನ್ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ದುಡಿದಿದ್ದಾರೆ ಮತ್ತು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಬೆಂಗಳೂರಿನ ಕೇಂದ್ರ ಕ್ಷೇತ್ರದ ಅಭ್ಯರ್ಥಿಯಾಗಿ ಕೂಡ ನಿಂತ್ಕೊಂಡು ಲೋಕಸಭೆಯಲ್ಲಿ ಸೋಲನ್ನು ಕಂಡಿದ್ದಾರೆ ಕಡಿಮೆ ಅಂತರದಿಂದ. ಹಾಗಾಗಿ ಅವರನ್ನ ರಾಜ್ಯಸಭೆಗೆ ಆರಿಸಿಕೊಳ್ಳುವುದು ಉತ್ತಮ ಅನ್ನುವಂಥ ಚರ್ಚೆಗಳು ಕೂಡ ನಡೆದಿರೋದ್ರಿಂದ ಅಂತಿಮವಾದಂತಹ ತೀರ್ಮಾನಗಳು ಈಗಷ್ಟೇ ಆಗಬೇಕಾಗಿದೆ. ಈ ತಿಂಗಳ ಅಂತ್ಯಕ್ಕೆ ಎಲ್ಲ ಸ್ಪಷ್ಟವಾದಂತಹ ಒಂದಷ್ಟು ಮಾಹಿತಿಗಳು ಹೊರಬರುವಂತ ಸಾಧ್ಯತೆಗಳಿದ್ದಾವೆ. ರಂಜಿತ್. ಓಕೆ ಬಸವರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿ ನೋಡೋಣ. ಮತ್ತೆ ಮುಸ್ಲಿಂ ಸಮುದಾಯದ ಓಲೈಕೆಗೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಹೇಗೆ ಕೇಳಿದ್ರೆ ರಾಜ್ಯಸಭೆ ಹಾಗೂ ಎಂಎಲ್ಸಿ ಸ್ಥಾನ ನೀಡೋದಕ್ಕೆ ಕಾಂಗ್ರೆಸ್ನಲ್ಲಿ ಚರ್ಚೆ ನಡೀತಾ ಇದೆ. 2 ಸ್ಥಾನಗಳನ್ನು ಮುಸ್ಲಿಂ ಸಮುದಾಯಕ್ಕೆ ನೀಡೋದಕ್ಕೆ ಈಗ ಚರ್ಚೆ ಕಾಂಗ್ರೆಸ್ ಪಾಳೆಯದೊಳಗಡೆ ನಡೀತಾ ಇದೆ ಅನ್ನೋ ವಿಚಾರ. ರಾಜ್ಯಸಭೆಗೆ ಮನ್ಸೂರ್ ಅಲಿ ಖಾನ್ಗೆ ನೀಡುವ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ಎಂಎಲ್ಸಿ ಸ್ಥಾನದಿಂದ ನಿವೃತ್ತಿಯಾಗಲಿರುವ ನಜೀರ್ ಅಹಮದ್ ಈ ಸ್ಥಾನವನ್ನು ಮುಸ್ಲಿಂ ನಾಯಕರಿಗೆ ನೀಡುವ ಬಗ್ಗೆ ಚರ್ಚೆಗಳು ಇದ್ದಾವೆ. ಮೆಹರೋಜ್ ಖಾನ್ ತಮಟಗಾರ ಜೆಇ ಭಾವ ಆಕಾಂಕ್ಷಿಗಳಾಗಿದ್ದಾರೆ. ಅವರಿಗೆ ಈ ಸ್ಥಾನವನ್ನು ನೀಡುವ ತೀರ್ಮಾನ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಮತ್ತೆ ಓಲೈಕೆ ರಾಜಕಾರಣದತ್ತ ಕಾಂಗ್ರೆಸ್ ಹೊರಳಿದೆ ಅನ್ನೋದು ಸದ್ಯಕ್ಕೆ ಆ ರೀತಿಯ ಸಂದರ್ಭ ಏನಿದೆ? ಈಗ ಏನು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ? ರಂಜಿತ್, ಬಹಳ ಪ್ರಮುಖವಾಗಿ ದಾವಣಗೆರೆ ಉಪಚುನಾವಣೆಯ ಫಲಿತಾಂಶಕ್ಕೂ ಮೊದಲೇ ಸಾಕಷ್ಟು ಚರ್ಚೆಗಳಿರ್ತಕ್ಕಂತಹದ್ದು ಮುಸ್ಲಿಂ ಸಮುದಾಯದಲ್ಲಿ ಸಾಕಷ್ಟು ಗೊಂದಲಗಳಾಗಿದ್ದಾವೆ ಅನ್ನುವಂಥದ್ದು ಮತ್ತು ಅವರ ಮನವೊಳಿಕೆ ಮಾಡ್ಬೇಕು ಅನ್ನುವಂಥದ್ದು. ಯಾಕಂದ್ರೆ ದಾವಣಗೆರೆ ಚುನಾವಣೆಯಲ್ಲಿ ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ರು ಅನ್ನುವಂಥದ್ದು ಒಂದಷ್ಟು ಮುಸ್ಲಿಂ ನಾಯಕರ ಮೇಲೆ ಕ್ರಮ ತೆಗೆದುಕೊಂಡಿದ್ದು ಮುಸ್ಲಿಂ ಸಮುದಾಯಕ್ಕೆ ಒಂದಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ. ಆ ನಿಟ್ಟಿನಲ್ಲಿ ಸಮರ್ಥನೆ ಕಾಂಗ್ರೆಸ್ ಪಕ್ಷ ಏನೇ ಮಾಡ್ಕೊಳ್ತಾ ಇದ್ರು ಒಳಗಡೆ ಡ್ಯಾಮೇಜ್ ಆಗಿರೋದಂತೂ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಹಾಗಾಗಿ ಮುಂದೆ ಬರ್ತಕ್ಕಂತಹ ರಾಜ್ಯಸಭಾ ಚುನಾವಣೆ ಹಾಗೂ ಎಂಎಲ್ಸಿ ಚುನಾವಣೆ ಏನಿದೆ, ವಿಧಾನ ಪರಿಷತ್ಗೆ ನಡೀತಕ್ಕಂಥ ಚುನಾವಣೆ, ಅಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನಗಳು ಸಿಗ್ತಾ ಇದಾವೆ. ರಾಜ್ಯಸಭೆಗೆ 3 ಸ್ಥಾನಗಳು ಸಿಗ್ತಾ ಇದ್ರೆ ಇನ್ನು ಉಳಿದಂತೆ 9 ಸ್ಥಾನಗಳು ವಿಧಾನ ಪರಿಷತ್ಗೆ ಸಿಗ್ತಾ ಇದಾವೆ. ಈ ಒಂದು ಸ್ಥಾನಗಳ ಪೈಕಿ 2 ಸ್ಥಾನಗಳಂದ್ರೆ ರಾಜ್ಯಸಭೆಯ 1 ಸ್ಥಾನ ಮತ್ತು ಎಂಎಲ್ಸಿಯ 1 ಸ್ಥಾನವನ್ನ ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕು ಅನ್ನುವಂಥ ಚರ್ಚೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ಶುರುವಾಗಿರ್ತಕ್ಕಂಥದ್ದು. ಈಗಾಗಲೇ ನಜೀರ್ ಅಹಮದ್ ಅವರು
ಕಾಂಗ್ರೆಸ್ MLC ಆಗಿದ್ದಾರೆ, ಅವರು ಜೂನ್ ತಿಂಗಳಲ್ಲಿ ನಿವೃತ್ತಿ ಹೊಂದ್ತಾ ಇದ್ರೆ ಅವರ ಬದಲಾಗಿ ಹೊಸಬರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಚರ್ಚೆಗಳು ಶುರುವಾಗಿದ್ದಾವೆ. ಮತ್ತು ಬಹುತೇಕವಾಗಿ ಒಂದು MLC ಸ್ಥಾನ ಅಂತೂ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ. ರಾಜ್ಯಸಭೆ ವಿಚಾರವಾಗಿ ಈಗಾಗಲೇ ಚರ್ಚೆಗಳು ನಡೀತಾ ಇದ್ದಾವೆ. ಮನ್ಸೂರ್ ಅಲಿ ಖಾನ್ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ದುಡಿದಿದ್ದಾರೆ ಮತ್ತು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಬೆಂಗಳೂರಿನ ಕೇಂದ್ರ ಕ್ಷೇತ್ರದ ಅಭ್ಯರ್ಥಿಯಾಗಿ ಕೂಡ ನಿಂತ್ಕೊಂಡು ಲೋಕಸಭೆಯಲ್ಲಿ ಸೋಲನ್ನು ಕಂಡಿದ್ದಾರೆ ಕಡಿಮೆ ಅಂತರದಿಂದ. ಹಾಗಾಗಿ ಅವರನ್ನ ರಾಜ್ಯಸಭೆಗೆ ಆರಿಸಿಕೊಳ್ಳಿಸುವುದು ಉತ್ತಮ ಅನ್ನುವಂಥ ಚರ್ಚೆಗಳು ಕೂಡ ನಡೆದಿರೋದ್ರಿಂದ ಅಂತಿಮವಾದಂತಹ ತೀರ್ಮಾನಗಳು ಈಗಷ್ಟೇ ಆಗಬೇಕಾಗಿದೆ. ಈ ತಿಂಗಳ ಅಂತ್ಯಕ್ಕೆ ಎಲ್ಲಾ ಸ್ಪಷ್ಟವಾದಂತಹ ಒಂದಷ್ಟು ಮಾಹಿತಿಗಳು ಹೊರಬರುವಂತ ಸಾಧ್ಯತೆಗಳಿದ್ದಾವೆ. ರಂಜಿತ್. ಓಕೆ ಬಸವರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿ ನೋಡೋಣ. ಮತ್ತೆ ಮುಸ್ಲಿಂ ಸಮುದಾಯದ ಓಲೈಕೆಗೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಹೇಗೆ ಕೇಳಿದರೆ ರಾಜ್ಯಸಭೆ ಹಾಗೂ MLC ಸ್ಥಾನ ನೀಡೋದಕ್ಕೆ ಕಾಂಗ್ರೆಸ್ನಲ್ಲಿ ಚರ್ಚೆ ನಡೀತಾ ಇದೆ. 2 ಸ್ಥಾನಗಳನ್ನು ಮುಸ್ಲಿಂ ಸಮುದಾಯಕ್ಕೆ ನೀಡೋದಕ್ಕೆ ಈಗ ಚರ್ಚೆ ಕಾಂಗ್ರೆಸ್ ಪಾಳೆಯದೊಳಗಡೆ ನಡೀತಾ ಇದೆ ಅನ್ನೋ ವಿಚಾರ. ರಾಜ್ಯಸಭೆಗೆ ಮನ್ಸೂರ್ ಅಲಿ ಖಾನ್ಗೆ ನೀಡುವ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. MLC ಸ್ಥಾನದಿಂದ ನಿವೃತ್ತಿಯಾಗಲಿರುವ ನಜೀರ್ ಅಹಮದ್ ಈ ಸ್ಥಾನವನ್ನು ಮುಸ್ಲಿಂ ನಾಯಕರಿಗೆ ನೀಡುವ ಬಗ್ಗೆ ಚರ್ಚೆಗಳು ಇದ್ದಾವೆ. ಮೆಹರೋಜ್ ಖಾನ್ ತಮಟಗಾರ JE ಭಾವ ಆಕಾಂಕ್ಷಿಗಳಾಗಿದ್ದಾರೆ. ಅವರಿಗೆ ಈ ಸ್ಥಾನವನ್ನು ನೀಡುವ ತೀರ್ಮಾನ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಮತ್ತೆ ಓಲೈಕೆ ರಾಜಕಾರಣದತ್ತ ಕಾಂಗ್ರೆಸ್ ಹೊರಳಿದೆ ಅನ್ನೋದು ಸದ್ಯಕ್ಕೆ ಆ ರೀತಿಯ ಸಂದರ್ಭ ಏನಿದೆ? ಈಗ ಏನು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ? ರಂಜಿತ್, ಬಹಳ ಪ್ರಮುಖವಾಗಿ ದಾವಣಗೆರೆ ಉಪಚುನಾವಣೆಯ ಫಲಿತಾಂಶಕ್ಕೂ ಮೊದಲೇ ಸಾಕಷ್ಟು ಚರ್ಚೆಗಳಿರ್ತಕ್ಕಂತಹದ್ದು. ಮುಸ್ಲಿಂ ಸಮುದಾಯದಲ್ಲಿ ಸಾಕಷ್ಟು ಗೊಂದಲಗಳಾಗಿದ್ದಾವೆ ಅನ್ನುವಂಥದ್ದು ಮತ್ತು ಅವರ ಮನವೊಲಿಕೆ ಮಾಡ್ಬೇಕು ಅನ್ನುವಂಥದ್ದು. ಯಾಕಂದ್ರೆ ದಾವಣಗೆರೆ ಚುನಾವಣೆಯಲ್ಲಿ ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ರು ಅನ್ನುವಂಥದ್ದು ಒಂದಷ್ಟು ಮುಸ್ಲಿಂ ನಾಯಕರ ಮೇಲೆ ಕ್ರಮ ತೆಗೆದುಕೊಂಡಿದ್ದು ಮುಸ್ಲಿಂ ಸಮುದಾಯಕ್ಕೆ ಒಂದಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ. ಆ ನಿಟ್ಟಿನಲ್ಲಿ ಸಮರ್ಥನೆ ಕಾಂಗ್ರೆಸ್ ಪಕ್ಷ ಏನೇ ಮಾಡ್ಕೊಳ್ತಾ ಇದ್ರು ಒಳಗಡೆ ಡ್ಯಾಮೇಜ್ ಆಗಿರೋದಂತೂ ಸ್ಪಷ್ಟವಾಗಿ ಗೊತ್ತಿರ್ತಾ ಇದೆ. ಹಾಗಾಗಿ ಮುಂದೆ ಬರ್ತಕ್ಕಂತಹ ರಾಜ್ಯಸಭಾ ಚುನಾವಣೆ ಹಾಗೂ MLC ಚುನಾವಣೆ ಏನಿದೆ, ವಿಧಾನ ಪರಿಷತ್ಗೆ ನಡೀತಕ್ಕಂಥ ಚುನಾವಣೆ, ಅಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನಗಳು ಸಿಗ್ತಾ ಇದಾವೆ. ರಾಜ್ಯಸಭೆಗೆ 3 ಸ್ಥಾನಗಳು ಸಿಗ್ತಾ ಇದ್ರೆ ಇನ್ನು ಉಳಿದಂತೆ 9 ಸ್ಥಾನಗಳು ವಿಧಾನ ಪರಿಷತ್ಗೆ ಸಿಗ್ತಾ ಇದಾವೆ. ಈ ಒಂದು ಸ್ಥಾನಗಳ ಪೈಕಿ 2 ಸ್ಥಾನಗಳಂದ್ರೆ ರಾಜ್ಯಸಭೆಯ 1 ಸ್ಥಾನ ಮತ್ತು MLCಯ 1 ಸ್ಥಾನವನ್ನ ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕು ಅನ್ನುವಂಥ ಚರ್ಚೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ಶುರುವಾಗಿರ್ತಕ್ಕಂಥದ್ದು. ಈಗಾಗಲೇ ನಜೀರ್ ಅಹಮದ್ ಅವರು ಕಾಂಗ್ರೆಸ್ MLC ಆಗಿದ್ದಾರೆ, ಅವರು ಜೂನ್ ತಿಂಗಳಲ್ಲಿ ನಿವೃತ್ತಿ ಹೊಂದ್ತಾ ಇದ್ರೆ ಅವರ ಬದಲಾಗಿ ಹೊಸಬರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಚರ್ಚೆಗಳು ಶುರುವಾಗಿದ್ದಾವೆ. ಮತ್ತು ಬಹುತೇಕವಾಗಿ ಒಂದು MLC ಸ್ಥಾನ ಅಂತೂ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ. ರಾಜ್ಯಸಭೆ ವಿಚಾರವಾಗಿ ಈಗಾಗಲೇ ಚರ್ಚೆಗಳು ನಡೀತಾ ಇದ್ದಾವೆ. ಮನ್ಸೂರ್ ಅಲಿ ಖಾನ್ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ದುಡಿದಿದ್ದಾರೆ ಮತ್ತು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಬೆಂಗಳೂರಿನ ಕೇಂದ್ರ ಕ್ಷೇತ್ರದ ಅಭ್ಯರ್ಥಿಯಾಗಿ ಕೂಡ ನಿಂತ್ಕೊಂಡು ಲೋಕಸಭೆಯಲ್ಲಿ ಸೋಲನ್ನು ಕಂಡಿದ್ದಾರೆ ಕಡಿಮೆ ಅಂತರದಿಂದ. ಹಾಗಾಗಿ ಅವರನ್ನ ರಾಜ್ಯಸಭೆಗೆ ಆರಿಸಿಕೊಳ್ಳಿಸುವುದು ಉತ್ತಮ ಅನ್ನುವಂಥ ಚರ್ಚೆಗಳು ಕೂಡ ನಡೆದಿರೋದ್ರಿಂದ ಅಂತಿಮವಾದಂತಹ ತೀರ್ಮಾನಗಳು ಈಗಷ್ಟೇ ಆಗಬೇಕಾಗಿದೆ. ಈ ತಿಂಗಳ ಅಂತ್ಯಕ್ಕೆ ಎಲ್ಲಾ ಸ್ಪಷ್ಟವಾದಂತಹ ಒಂದಷ್ಟು ಮಾಹಿತಿಗಳು ಹೊರಬರುವಂತ ಸಾಧ್ಯತೆಗಳಿದ್ದಾವೆ. ರಂಜಿತ್. ಓಕೆ ಬಸವರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿ ನೋಡೋಣ. ಮತ್ತೆ ಮುಸ್ಲಿಂ ಸಮುದಾಯದ ಓಲೈಕೆಗೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಹೇಗೆ ಕೇಳಿದರೆ ರಾಜ್ಯಸಭೆ ಹಾಗೂ MLC ಸ್ಥಾನ ನೀಡೋದಕ್ಕೆ ಕಾಂಗ್ರೆಸ್ನಲ್ಲಿ ಚರ್ಚೆ ನಡೀತಾ ಇದೆ. 2 ಸ್ಥಾನಗಳನ್ನು ಮುಸ್ಲಿಂ ಸಮುದಾಯಕ್ಕೆ ನೀಡೋದಕ್ಕೆ ಈಗ ಚರ್ಚೆ ಕಾಂಗ್ರೆಸ್ ಪಾಳೆಯದೊಳಗಡೆ ನಡೀತಾ ಇದೆ ಅನ್ನೋ ವಿಚಾರ. ರಾಜ್ಯಸಭೆಗೆ ಮನ್ಸೂರ್ ಅಲಿ ಖಾನ್ಗೆ ನೀಡುವ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. MLC ಸ್ಥಾನದಿಂದ ನಿವೃತ್ತಿಯಾಗಲಿರುವ ನಜೀರ್ ಅಹಮದ್ ಈ ಸ್ಥಾನವನ್ನು ಮುಸ್ಲಿಂ ನಾಯಕರಿಗೆ ನೀಡುವ ಬಗ್ಗೆ ಚರ್ಚೆಗಳು ಇದ್ದಾವೆ. ಮೆಹರೋಜ್ ಖಾನ್ ತಮಟಗಾರ JE ಭಾವ ಆಕಾಂಕ್ಷಿಗಳಾಗಿದ್ದಾರೆ. ಅವರಿಗೆ ಈ ಸ್ಥಾನವನ್ನು ನೀಡುವ ತೀರ್ಮಾನ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಮತ್ತೆ ಓಲೈಕೆ ರಾಜಕಾರಣದತ್ತ ಕಾಂಗ್ರೆಸ್ ಹೊರಳಿದೆ ಅನ್ನೋದು ಸದ್ಯಕ್ಕೆ ಆ ರೀತಿಯ ಸಂದರ್ಭ ಏನಿದೆ? ಈಗ ಏನು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ? ರಂಜಿತ್, ಬಹಳ ಪ್ರಮುಖವಾಗಿ ದಾವಣಗೆರೆ ಉಪಚುನಾವಣೆಯ ಫಲಿತಾಂಶಕ್ಕೂ ಮೊದಲೇ ಸಾಕಷ್ಟು ಚರ್ಚೆಗಳಿರ್ತಕ್ಕಂತಹದ್ದು. ಮುಸ್ಲಿಂ ಸಮುದಾಯದಲ್ಲಿ ಸಾಕಷ್ಟು ಗೊಂದಲಗಳಾಗಿದ್ದಾವೆ ಅನ್ನುವಂಥದ್ದು ಮತ್ತು ಅವರ ಮನವೊಲಿಕೆ ಮಾಡ್ಬೇಕು ಅನ್ನುವಂಥದ್ದು. ಯಾಕಂದ್ರೆ ದಾವಣಗೆರೆ ಚುನಾವಣೆಯಲ್ಲಿ ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ರು ಅನ್ನುವಂಥದ್ದು ಒಂದಷ್ಟು ಮುಸ್ಲಿಂ ನಾಯಕರ ಮೇಲೆ ಕ್ರಮ ತೆಗೆದುಕೊಂಡಿದ್ದು ಮುಸ್ಲಿಂ ಸಮುದಾಯಕ್ಕೆ ಒಂದಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ. ಆ ನಿಟ್ಟಿನಲ್ಲಿ ಸಮರ್ಥನೆ ಕಾಂಗ್ರೆಸ್ ಪಕ್ಷ ಏನೇ ಮಾಡ್ಕೊಳ್ತಾ ಇದ್ರು ಒಳಗಡೆ ಡ್ಯಾಮೇಜ್ ಆಗಿರೋದಂತೂ ಸ್ಪಷ್ಟವಾಗಿ ಗೊತ್ತಿರ್ತಾ ಇದೆ.
ಹಾಗಾಗಿ ಮುಂದೆ ಬರ್ತಕ್ಕಂತಹ ರಾಜ್ಯಸಭಾ ಚುನಾವಣೆ ಹಾಗೂ MLC ಚುನಾವಣೆ ಏನಿದೆ, ವಿಧಾನ ಪರಿಷತ್ಗೆ ನಡೀತಕ್ಕಂಥ ಚುನಾವಣೆ, ಅಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನಗಳು ಸಿಗ್ತಾ ಇದಾವೆ. ರಾಜ್ಯಸಭೆಗೆ 3 ಸ್ಥಾನಗಳು ಸಿಗ್ತಾ ಇದ್ರೆ ಇನ್ನು ಉಳಿದಂತೆ 9 ಸ್ಥಾನಗಳು ವಿಧಾನ ಪರಿಷತ್ಗೆ ಸಿಗ್ತಾ ಇದಾವೆ. ಈ ಒಂದು ಸ್ಥಾನಗಳ ಪೈಕಿ 2 ಸ್ಥಾನಗಳಂದ್ರೆ ರಾಜ್ಯಸಭೆಯ 1 ಸ್ಥಾನ ಮತ್ತು MLCಯ 1 ಸ್ಥಾನವನ್ನ ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕು ಅನ್ನುವಂಥ ಚರ್ಚೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ಶುರುವಾಗಿರ್ತಕ್ಕಂಥದ್ದು. ಈಗಾಗಲೇ ನಜೀರ್ ಅಹಮದ್ ಅವರು ಕಾಂಗ್ರೆಸ್ MLC ಆಗಿದ್ದಾರೆ. ಅವರು ಜೂನ್ ತಿಂಗಳಲ್ಲಿ ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಅವರ ಬದಲಾಗಿ ಹೊಸಬರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಚರ್ಚೆಗಳು ಶುರುವಾಗಿದ್ದಾವೆ ಮತ್ತು ಬಹುತೇಕವಾಗಿ ಒಂದು MLC ಸ್ಥಾನ ಅಂತೂ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ. ರಾಜ್ಯಸಭೆ ವಿಚಾರವಾಗಿ ಈಗಾಗಲೇ ಚರ್ಚೆಗಳು ನಡೀತಾ ಇದ್ದಾವೆ. ಮನ್ಸೂರ್ ಅಲಿ ಖಾನ್ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ದುಡಿದಿದ್ದಾರೆ ಮತ್ತು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಬೆಂಗಳೂರಿನ ಕೇಂದ್ರ ಕ್ಷೇತ್ರದ ಅಭ್ಯರ್ಥಿಯಾಗಿ ಕೂಡ ನಿಂತ್ಕೊಂಡು ಲೋಕಸಭೆಯಲ್ಲಿ ಸೋಲನ್ನು ಕಂಡಿದ್ದಾರೆ ಕಡಿಮೆ ಅಂತರದಿಂದ. ಹಾಗಾಗಿ ಅವರನ್ನ ರಾಜ್ಯಸಭೆಗೆ ಆರಿಸಿಕೊಳ್ಳುವುದು ಉತ್ತಮ ಅನ್ನುವಂಥ ಚರ್ಚೆಗಳು ಕೂಡ ನಡೆದಿರೋದ್ರಿಂದ ಅಂತಿಮವಾದಂತಹ ತೀರ್ಮಾನಗಳು ಈಗಷ್ಟೇ ಆಗಬೇಕಾಗಿದೆ. ಈ ತಿಂಗಳ ಅಂತ್ಯಕ್ಕೆ ಎಲ್ಲಾ ಸ್ಪಷ್ಟವಾದಂತಹ ಒಂದಷ್ಟು ಮಾಹಿತಿಗಳು ಹೊರಬರುವಂತ ಸಾಧ್ಯತೆಗಳಿದ್ದಾವೆ. ಓಕೆ ಬಸವರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.